ದಾಸರಹಳ್ಳಿಯ ಬಾಗಲಗುಂಟೆ ಪೊಲೀಸ್ ಠಾಣಾ ಬಳಿ ರಾಜಕಾಲುವೆ ಕಾಮಗಾರಿ ಪೂಜೆಗೆ ಆಗಮಿಸಿದ ಶ್ರೀಯುತ ಎಸ್ ಮುನಿರಾಜುರವರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದಂತಹ ಲಕ್ಷ್ಮಣ್ ಗೌಡರು, ಬಿಎಂ ನಾರಾಯಣರವರು, ಬಿಎಂ ಕೃಷ್ಣರವರು ಹಾಗೂ ವಿಜಯಮ್ಮನವರು, ರೈತ ಮೋರ್ಚಾ ಮಂಜಣ್ಣನವರು, ಹನುಮಂತರಾಯಪ್ಪನವರು ಇನ್ನಷ್ಟು ಮುಖಂಡರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಸ್ಥಳೀಯರೊಂದಿಗೆ ಸಮಸ್ಯೆಗಳ ಬಗ್ಗೆ ಚರ್ಚಿಸುವಾಗ ಸರ್ಕಾರದ ವಿಫಲತೆಯನ್ನ ಎತ್ತಿ ಹಿಡಿದರು. ಇದು ಈ ರಾಜಕಾಲುವೆ ವರ್ಲ್ಡ್ ಬ್ಯಾಂಕಿಂದ ಸಾಲ ತಗೊಂಡು ಮಾಡ್ತಾರೆ. ಸ್ವಲ್ಪ ಭಾಳ ಪ್ರಾಬ್ಲಮ್ ಇರುತ್ತೆ. ವರ್ಲ್ಡ್ ಬ್ಯಾಂಕಿಂದ ಸಾಲ ತಗೊಂಡು ಮಾಡ್ತಾ ಇದ್ದಾರೆ. ಸ್ಯಾನಿಟರಿ ಇದೆಯಾ, ಕುಡಿಯೋ ನೀರು ಇದೆಯಾ, ಲೈಟ್ ಇದೆಯಾ, ಕಸ ಇದೆಯಾ? ಒಬ್ಬರದಲ್ಲ, ಒಬ್ಬರು ಒಂದು ಮನೆಯದು, ಒಂದು ರೋಡ್ದು, ಅವ್ರದ್ದಲ್ಲ. ಇಡೀ ವಾರ್ಡು, ಇಡೀ ಕ್ಷೇತ್ರ. ಈಗ ಇದು ಮುಂದ್ಕೊಂಡು ಹೇಳಪ್ಪ, ನೀನು ಬಂದ ನಾನು 2 ಸತಿ ಫೋನ್ ಮಾಡಿದೆ, ಯಾರು ಬರಲಿಲ್ಲ. ನಮ್ಮನೇಲಿ ಇಟ್ಕೊಂಡು ವಾಸನೆ ಬಂದರೆ ಆಚೆ ತಗೊಂಡು ಬಿಸಾಕ ನಮಗೆ ಬಂದಿಲ್ಲ. ಆಚೆ ರೋಡಲ್ಲಿ ಹೋದ್ರೆ ನಾವು ಅವಾಯ್ಡ್ ಮಾಡ್ತೀವಿ. ತಗೊಂಡೋಗ್ಬೇಡಿ ಅಂತ ಎಲ್ಲಿ ಬರ್ತಾರೆ ಸರ್? ದಿನ ಬರೋದೇ ಇಲ್ಲ. ಮಂಜುನಾಥ್ ನಗರ 6 ಗಾಡಿ, 4 ಗಾಡಿ ಹೋಗ್ತವೆ. ಅದು ಎತ್ತಲ್ಲ, ಒಬ್ಬ ಹೆಲ್ಪರ್ ಇಲ್ಲ. ಕಸದ್ದು ಇದೇ ಸಮಸ್ಯೆ ಆದರೆ ನಾನು ಚೀಫ್ ಕಮಿಷನರ್ ಕರಿತೀನಿ. ಮರ್ಯಾದೆಗೆ ಒಂದು ವಾರದಲ್ಲಿ ಎಲ್ಲ ಸಪ್ರೇಟ್ ಮಾಡಬೇಕು. ಕಸ ಎವ್ರಿ ಡೇ ಬರಬೇಕು, ಆಯಿತಾ?